ತಂದೆಯಾದ ದೇವರೇ, ಹಾಲೆಲೂಯ. ಓ ಹಾಲೆಲೂಯ. ಎಲ್ಲ ಸ್ತುತಿಗನ ಮಹಿಮೆ ಅಪ್ಪ ದೇವರೇ ನಿನಗೆ ಉಂಟಾಗಲಿ. ನಿಮ್ಮನ್ನು ಆರಾಧಿಸ್ತೀನಿ ದೇವರೇ, ಮಹಿಮೆ ಪಡಿಸ್ತೀವಪ್ಪ. ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ದೇವರು ಮನುಷ್ಯನ ಅವತಾರ ಎತ್ತಿ ಈ ಲೋಕದಲ್ಲಿ ಇಳಿದು ಬಂದು 33 ವರ್ಷ ನಮ್ಮ ಮಧ್ಯದಲ್ಲಿ ನೀವು ವಾಸ ಮಾಡಿ ದೇವರೇ, ನೀವು ಪರಲೋಕಕ್ಕೆ ಹೋದ್ರಿ, ಮತ್ತೆ ನಾನು ಈ ಲೋಕಕ್ಕೆ ಬರ್ತೀನಿ ಅಂತ ಹೇಳಿದ್ದೀರಾ. ನೀವು ಬಂದು ಯಾರೆಲ್ಲ ಅವ್ರಿಗೋಸ್ಕರ ದೇವರೇ, ನಿಮ್ಗೋಸ್ಕರ ಯಾರೆಲ್ಲ ಕಾಯ್ಕೊಂಡಿರ್ತಾರೋ ಅವ್ರನ್ನ ಮತ್ತೆ ನಾನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ನೀವು ಮಾತು ಕೊಟ್ಟಿದ್ದೀರಾ. ಎಲ್ಲರ ಕಣ್ಗಳು ಕಾಣತ್ತೆ ಒಂದು ದಿನ ಮತ್ತೆ ಆಕಾಶದಲ್ಲಿ ಯೇಸು ಸ್ವಾಮಿ ಮೇಘಗಳ ನಡುವೆ ಆತನು ಬಂದು ಆತನು ಬರೋನಾಗಿರ್ತಾನೆ. ಆಮೆನ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ, ಎಲ್ಲರೂ ನಮ್ಮ ಕೈಗಳ ಮೇಲೆತ್ತಿ. ಹಾಲೆಲೂಯ. ಎಲ್ಲರೂ ನಮ್ಮ ಕೈಗಳ ಮೇಲೆತ್ತಿ ಲಾಸ್ಟ್ ಒಂದು ಹಾಡನ್ನು ಹಾಡಿ ನಾವು ದೇವರ ವಾಕ್ಯದಲ್ಲಿ ನಾವು ಒಳಗಡೆ ಹೋಗೋಣ. ದೇವರ ವಾಕ್ಯದಲ್ಲಿ ಓ ಶಾದಲ ದೂಡ ರಗಲ ರಿಖಲವನ ದೂರ ಓ ರಿಬಲ ಬಲ ಶಾದಲ ದೂಡ ರಗಲ. ಹಾಲೆಲೂಯ. ಕರ್ತನೇ, एक मां जीता रहा, प्रभु शांति देता है। एक मां जीता रहा, प्रभु शांति देता है। हालेलूया, 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 हालेलूया। तेरे लिए ओ मरा, तेरे पाप पूरा उठा लिया। तेरे लिए ओ मरा, तेरे पाप पूरा उठा लिया। एक मां जीता रहा, प्रभु शांति देता है। तुझे ना छोड़ेगा, तुझे ना याद ना, तुझे ना छोड़ेगा, तुझे ना याद ना। एक मां जीता रहा, प्रभु शांति देता है। हालेलूया, 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 हालेलूया। ನಾನೆಂದಿಗೂ ಕೈ ಬಿಡನು, ನಾನೆಂದಿಗೂ ಅಗಲನು, ನಾನೆಂದಿಗೂ ಕೈ ಬಿಡನು, ನಾನೆಂದಿಗೂ ಅಗಲನು. ಸಂತೈಸುವ ತಾಯಿಯಂತೆ ನನ್ನೇಸು ನಾನನು. ಹಾಲೆಲೂಯಾ, 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 ಹಾಲೆಲೂಯಾ. ನನಗೆ ಆಗಿ ಪ್ರಾಣ ಕೊಟ್ಟನು, ನನ್ನ ಪಾಪವ ಹೊತ್ತನು. ನನಗಾಗಿ ಪ್ರಾಣ ಕೊಟ್ಟನು, ನನ್ನ ಪಾಪವ ಹೊತ್ತುಕೊಂಡನು. ಸಂತೈಸುವ ತಾಯಿಯಂತೆ ನಾನೇಸು ನಾನನು. ಹಾಲೆಲೂಯಾ,
ಹಲ್ಲೆಲೂಯಾ ಅಂದ್ರೆ ಅದಕ್ಕೆ ಅರ್ಥ ದೇವರಿಗೆ ಜಯ ಅಂತ ಅರ್ಥ. ಅದು ಹಲ್ಲೆಲೂಯಾ ಅಂದ್ರೆ ದೇವರಿಗೆ ಜಯ ಅಂತ ಅರ್ಥ. ಜಯ, ಘನ, ಮಹಿಮೆ ಎಲ್ಲವೂ ದೇವರಿಗೆ ಉಂಟಾಗಲಿ ಅಂತ ಹೇಳಿ ಅದು ಸತ್ಯವೇದದಲ್ಲಿ, ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ ಅಂತ ಹೇಳುವಾಗ ಅದು ದೇವರಿಗೆ ಮಾನ, ಘನ, ಜಯವು ಹೇಳೋ ಥರ. ಒಬ್ಬ ಮುಖ್ಯಮಂತ್ರಿಗೆ ಜಯ ಅಂತಾರಲ್ಲ, ಆ ಥರ ದೇವರಿಗೆ ಅದು ಜಯ ಅನ್ನೋದು ಹಲ್ಲೆಲೂಯಾ ಅನ್ನುವಾಗ. ಹಲ್ಲೆಲೂಯಾ ಅನ್ನುವಾಗ ಸ್ವರ್ಗದಲ್ಲೇ ಒಂದು ದೊಡ್ಡ ಏನಾಗುತ್ತೆ, ನಡಕ ಉಂಟಾಯ್ತದೆ. ಹಲ್ಲೆಲೂಯಾ ಅಂತ ಹೇಳುವಾಗ ಎಲ್ಲ ಪಾತಾಳದ ಬಲಗಳು ಮುರಿಯಲ್ಪಡ್ತೈತೆ. ಹಲ್ಲೆಲೂಯಾ. ನಿಮ್ಮ ಬಾಯಿಗಳಿಂದ ಹಲ್ಲೆಲೂಯಾ ಅಂತ ಹೇಳುವಾಗ, ಹಲ್ಲೆಲೂಯಾ ಅಂತ ಹೇಳುವಾಗ ಎಲ್ಲ ಬಂಧನಗಳು ಮುರಿಯಲ್ಪಡ್ತೈತೆ. ಎಲ್ಲ ಕಟ್ಟುಗಳು ಮುರಿಯಲ್ಪಡ್ತೈತೆ. ಆಮೆನ್, ಹಲ್ಲೆಲೂಯಾ. ತಂದೆಯಾದ ದೇವರೇ, ಎಲ್ಲರ ಬಾಯಿಗಳು, ಎಲ್ಲರ ನ್ಯಾಯಗಳಿಂದ ಸ್ತೋತ್ರವನ್ನು ಉಂಟು ಮಾಡ್ತೀನಿ ಅಂತ ಹೇಳಿರೋ ದೇವರು, ನೀವು ಉಂಟು ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ ದೇವರು. ನೀವು ಉಂಟು ಮಾಡೋದಕ್ಕಾಗಿ ಸ್ತೋತ್ರ. ಆಮೆನ್. ಗ್ಲೋರಿ ಜೀಸಸ್. ಹಲ್ಲೆಲೂಯಾ ದೇವರೇ. ಪವಿತ್ರ ಆತ್ಮನೇ, ನಿಮ್ಮನ್ನು ಆರಾಧಿಸ್ತೀವಿ ದೇವರು, ನಿಮ್ಮನ್ನ ಘನಪಡಿಸ್ತೀವಿ ರಾಜ. ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಬಂದಿರೋ ಪ್ರತಿಯೊಬ್ಬರ ಮೇಲೂ ನಿನ್ನ ಆಶೀರ್ವಾದನ ಚೆಲ್ತೀನಿ ಸ್ವಾಮಿ. ಬಂದಿರೋ ಪ್ರತಿಯೊಬ್ಬರ ಮೇಲೂ ನಿನ್ನ ಮಹಿಮೆಯಿಂದ ಅವ್ರನ್ನ ಮುಚ್ಚಿಕೊಳ್ಳಬೇಕಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ ರಾಜ. ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಹಿಮೆ, ಎಲ್ಲ ಮಹಿಮೆ ನಿನಗೆ ಉಂಟಾಗಲಿ ದೇವರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಚಿತ್ತ ಆಲೋಚನೆಗಳು ನಮ್ಮಲ್ಲಿ ನೆರವೇರಲಿ ದೇವರೇ. ಎಲ್ಲ ಬೆಲೆವೀನಗಳು ನಮ್ಮಿಂದ ತೊಲಗಿಸಿ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ನಮ್ಮ ವಿಶ್ವಾಸ, ನಂಬಿಕೆ, ಧೈರ್ಯಗಳು ಬೆಳೆಸು ಕರ್ತನೇ. ಆಮೆನ್. ನಮ್ಮ ವಿಶ್ವಾಸ, ನಂಬಿಕೆ, ಧೈರ್ಯಗಳು ಬೆಳೆಸು ಕರ್ತನೇ. ಹಲ್ಲೆಲೂಯಾ. ಕರ್ತನಾದ ದೇವರೇ, ನೀವು ಸುಮ್ಮನೆ ಆದರೂ ಕೂಡ ಈ ಕಲ್ಲುಗಳು ತಾನೇ ನನ್ನನ್ನು ಕೂಗ್ತೈತೆ ಅಂತ ಹೇಳ್ತಾರೆ ದೇವರು. ಹಲ್ಲೆಲೂಯಾ. ಯೇಸು ಸ್ವಾಮಿ ಕತ್ತೆ ಮರಿ ಮೇಲೆ ಕೂತ್ಕೊಂಡು ಬರುವಾಗ ಅಲ್ಲಿರೋ ಎಲ್ಲಾ ಮಕ್ಕಳು ದಾವಿದನ ಕುಮಾರನಿಗೆ ಜೈ ಅನ್ನುವಾಗ ಅಲ್ಲಿ ಪರಿಸೇಯರು, ಸದುಕಾಯರು, ಅಲ್ಲಿರೋ ಜನಗಳು ಎಲ್ಲರೂ ಯೇಸುವೆ ಈ ಮಕ್ಕಳನ್ನು ಸುಮ್ಮನೆ ಇರೋದಕ್ಕೆ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಈ ಮಕ್ಕಳು ಕೂಗೋದ್ರನ್ನ ಸುಮ್ಮನೆ ಆದ್ರೆ ಕೂಡ ಈ ಕಲ್ಲುಗಳು ನನ್ನನ್ನು ಕೂಗ್ತೈತೆ ಅಂತ ಹೇಳ್ತಾರೆ. ನೀವು ದೇವ್ರನ್ನ ಕೂಗದಿರದಂಗೆ ಇರೋದಾದ್ರೆ, ಅವ್ರನ್ನ ಆರಾಧಿಸಿಲ್ಲ ಅಂದ್ರೆ ಈ ಗೋಡೆಗಳು, ಫ್ಯಾನ್ಗಳು, ಲೈಟ್ಗಳು, ಈ ಇಟ್ಟಿಗೆಗಳು, ಇಲ್ಲಿ ಏನೆಲ್ಲ ಇದೋ ಇದಕ್ಕೆ ಜೀವ ಕೊಟ್ಟು ಅದರಿಂದ ಸ್ತೋತ್ರ ಮಾಡಿಸ್ಕೊಂತಾನೆ ದೇವರು. ಯಾಕಂದ್ರೆ ಆತನಿಗೆ ಆ ಶಕ್ತಿ ಇದೆ ದೇವರಿಗೆ. ಹಲ್ಲೆಲೂಯಾ, ಸ್ತೋತ್ರ. ಅದಕ್ಕೆ ನಮ್ಮ ನಾಲಿಗೆಗಳಿಂದ, ನಮ್ಮ ಬಾಯಿಗಳಿಂದ ದೇವರಿಗೆ, ಅಪ್ಪ ದೇವರೇ, ನಿಮ್ಮನ್ನು ಆರಾಧಿಸ್ತೀವಿ ದೇವರೇ, ನಿನ್ನ ಚಿತ್ತ ನೆರವೇರಲಿ. ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಆಲಯಕ್ಕೆ ಬರುವಾಗ ನಾಚಿಕೆ ಪಡ್ಕೊಡುದು. ದೇವರ ಆಲಯದಲ್ಲಿ ಬರುವಾಗ ಅವ್ರನ್ನ ಆರಾಧಿಸೋದಕ್ಕೆ ನಾಚಿಕೆ ಪಡ್ಕೊಡುದು. ಅಲ್ಲಿ ದೇವರು ನಮ್ಮನ್ನ ನೋಡ್ಕೊಂಡಿದ್ದಾನೆ. ಆತನು ಪರಲೋಕದಿಂದ ನಮ್ಮನ್ನ ನೋಡ್ಕೊಂಡಿದ್ದಾನೆ. ಸ್ತೋತ್ರ. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೀನಿ ಅಂತ ಹೇಳಿರೋ ದೇವರು. ಅವರು ಈ ಕ್ಷಣದಲ್ಲಿ ನಮ್ಮ ಮಧ್ಯದಲ್ಲಿ ದೇವಾದಿ ದೇವರು, ಪರಲೋಕದಲ್ಲಿರೋ ದೂತರುಗಳು ಈ ಜಾಗದಲ್ಲಿ ಇಳಿದು ಬರ್ತಾರೆ. ಈಗ ನೀವು ತಿಳ್ಕೊಂಡಿರ್ಬೋದು, ಸ್ವರ್ಗದಿಂದ, ಪರಲೋಕದಿಂದ ದೇವರ ದೂತರುಗಳು ಈ ಸ್ಥಳದಲ್ಲಿ ಇಳಿತಾರೆ. ಈಗ ದೂತರುಗಳು ಈ ಜಾಗದಲ್ಲಿ ಇಳಿತಾರೆ. ಆಮೆನ್. ಗ್ಲೋರಿ. ಅವರ ಮಹಿಮೆ, ಪ್ರಸನ್ನತೆ ಜಾಗದಲ್ಲಿ. ಹಲ್ಲೆಲೂಯಾ. ಈ ಸಾಯಂಕಾಲ ವೇಳೆಯಲ್ಲಿ, ಈ ರಾತ್ರಿ ವೇಳೆಯಲ್ಲಿ ಪರಲೋಕದ ಅಭಿಷೇಕ ಈ ಜಾಗದಲ್ಲಿ ಇಳಿಯುತ್ತೆ. ಆಮೇಲೆ ದೇವರು ಹೇಳ್ತಾನೆ, ಆಕಾಶ ನನಗೆ ಸಿಂಹಾಸನ, ಈ ಭೂಮಿ ನನಗೆ ಪಾದ ಪೀಠ ಅಂತ ಹೇಳ್ತಾರೆ. ದೇವರು ಕಾಲಿಕ್ಕುವಂತ ಜಾಗ ಇದು. ಅವರು ಕುತ್ಕೊಳ್ಳುವಂತ ಜಾಗ ಆಕಾಶವಾಗಿದೆ, ಪರಲೋಕವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ರಿಕಾಲ ಬಾಲ ಚಂದಲ ಗುಡರ ಗಲ ರಿಕಾಲ ಮನಗುಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಆಮೆನ್. ನಿಮ್ಮನ್ನು ಆರಾಧಿಸ್ತೀವಿ ದೇವರೇ, ಮಹಿಮೆ ಪಡಿಸ್ತೀವಿ ದೇವರೇ. ಹಲ್ಲೆಲೂಯಾ. ನಿನ್ನ ಮುಂದೆ ನಮ್ಮನ್ನ ತಗ್ಗಿಸಿಕೊಳ್ತೀವಿ ದೇವರೇ. ಸ್ತೋತ್ರ. ನನ್ನ ಕೆಳಗಡೆ ನೀವು ತಗ್ಗಿಸಿಕೊಳ್ಳುವಾಗ ನಾನು ನಿಮ್ಮನ್ನ ಮೇಲಕ್ಕೆ ತರುವೆನು ಅಂತ ಹೇಳಿ ಆ ವಾಗ್ದಾನಗಳು ನೆರವೇರಿಸಪ್ಪ ಯೇಸುವೆ.
ಆ ವಾಗ್ದಾನಗಳು ನೆರವೇರಿಸಿ ಸ್ತೋತ್ರವನ್ನು, ಆ ವಾಗ್ದಾನಗಳು ನೆರವೇರಿಸಿ ಸ್ತೋತ್ರವನ್ನು. ಆಮೀನ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಹಲ್ಲೆಲೂಯಾ. ಪವಿತ್ರ ಆತ್ಮನೇ ಸ್ತೋತ್ರ. ಹಲ್ಲೆಲೂಯಾ. ಗ್ಲೋರಿ ಜೀಸಸ್. ಹಲ್ಲೆಲೂಯಾ. ಆಮೀನ್. ಹಲ್ಲೆಲೂಯಾ. ಹತ್ತಿರಕ್ಕೆ ಬರುವೆ ನಾನು, ನಿನ್ನ ಹತ್ತಿರಕ್ಕೆ ಬರುವೆ ನಾನು, ಹತ್ತಿರಕ್ಕೆ ಬರುವೆ ನಾನು, ನಿನ್ನ ಹತ್ತಿರಕ್ಕೆ ಬರುವೆ ನಾನು. ಓಡಿ ಓಡಿ ನಾ ಬಂದಿರುವೆ, ಬಲವು ಜಯವಾದ ನಿಂಬಳಿಗೆ. ಓಡಿ ಓಡಿ ನಾ ಬಂದಿರುವೆ, ಬಲವು ಜಯವಾದ ನಿಂಬಳಿಗೆ. ಯೇಸು ನಿನ್ನಾರಾಧಿಸುವೆ, ನೀನೇ ನನಗೆಲ್ಲ